ಬಿಗ್ ಫೈನ ಟಾಪ್ 3ನೇ ಸ್ಟೋರಿ ಕಡೆ ಗಮನ ಕೊಡ್ತಾ ಹೋಗೋಣ. ಒಂದು ಮಾತಿದೆ, ಮಾಡೋದೆಲ್ಲ ಅನಾಚಾರ ಆದ್ರೆ ಮನೆ ಮುಂದೆ ಬೃಂದಾವನ ಅಂತ. ನೋಡಿ, ಹೇಳೋದು ಆಚಾರ ಆದ್ರೆ ಮಾಡೋದು ಮಾತ್ರ ಅನಾಚಾರ. ಬಿಜೆಪಿ ಮುಖಂಡನ ಮಗನಿಂದ ಯುವತಿ ಬಾಳಲ್ಲಿ ಚೊಲ್ಲಾಟ. ಬಿಜೆಪಿ ಮುಖಂಡನ ಮಗ ಯುವತಿಯ ಬಾಳಲ್ಲಿ ಚೆಲ್ಲಾಟ ಆಡಿದಾನೆ. ಮದುವೆ ಆಗ್ತೀನಿ ಅಂತ ನಂಬಿಸಿ ಗರ್ಭಿಣಿ ಮಾಡಿದ್ದ ಕಾಮುಕಾಯಿತ. ಪುತ್ತೂರು ಬಿಜೆಪಿ ಮುಖಂಡ ಜಗನ್ನಿವಾಸ ರಾವ್ ಪುತ್ರನಿಂದ ಮೋಸ ಆಗಿರೋದು. ಜಗನ್ನಿವಾಸ ರಾವ್ ಪುತ್ರ ಕೃಷ್ಣ ಜೆ ರಾವ್ನಿಂದ ಯುವತಿಗೆ ಮೋಸ ಆಗಿತ್ತು. ಮಗು ಜನಿಸ್ತಾ ಇದ್ದಂತೆ ಆ ಮಗು ನನ್ನದಲ್ಲ ಅಂತ ದಬ್ಬಾಳಿಕೆ ಮಾಡ್ತಾ ಇದ್ದ ಯುವತಿ ಮೇಲೆ. ಮತ್ತೊಂದ್ ಕಡೆ DNA ಟೆಸ್ಟ್, ಆ ಟೆಸ್ಟ್ ಆಯ್ತು. ಅದರಲ್ಲಿ ಆತನೇ ತಂದೆ ಅಂತ ರಿಪೋರ್ಟ್ ಬಂದ್ರು ಕೂಡ ಆತ ಒಪ್ಕೊಳ್ಳಕ್ ರೆಡಿ ಇಲ್ಲ. ಮಗು ಹಿಡಿದುಕೊಂಡೇ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಸಂತ್ರಸ್ತೆ ಯುವತಿ. 6 ತಿಂಗಳ ಹಾಲುಗೆನ್ನೆಯ ಮಗುವನ್ನ ಹಿಡಿದು ನ್ಯಾಯಕ್ಕಾಗಿ ಪಾಪ ಅಲ್ದಾಡ್ತಾ ಇದ್ದಾರೆ. ನನಗೆ ಗಂಡ ಬೇಕು, ನ್ಯಾಯಕ್ಕಾಗಿ ಬೇಡ್ತಾ ಇದ್ದಾರೆ ಸಂತ್ರಸ್ತೆ ಯುವತಿ. ನನಗೆ ನ್ಯಾಯ ಕೊಡಿಸಿ ಅಂತ. ಯುವತಿಯನ್ನ ಮದುವೆ ಆಗೋದಕ್ಕೆ ಆರೋಪಿ ಕೃಷ್ಣ ಜೆ ರಾವ್ ಒಪ್ತಾ ಇಲ್ಲ. ಮತ್ತೊಂದ್ ಕಡೆ ಆ DNA ರಿಪೋರ್ಟ್ ಬಂದ್ರೂ ಕೂಡ ಆತ ಅದು ನನ್ನ ಮಗು ಅಲ್ಲ ಅನ್ನುವಂತ ಅದೇ ವಾದವನ್ನ ಮಾಡ್ತಾ ಇದ್ದಾನೆ ಕಾಮುಕ. ಯುವತಿಯನ್ನ ನಾನು ಪ್ರೀತಿಸಿಲ್ಲ, ಹಾಗಾಗಿ ಆ ಮಗು ಅಲ್ಲ ಅಂತ ಆರೋಪಿ ಹೇಳ್ತಾ ಇದ್ದಾನೆ. ಪುತ್ತೂರಿನ ಬಿಜೆಪಿ ಮುಖಂಡ ಜಗನ್ನೀಸ್ ರಾವ್ ಅವರ ಪುತ್ರ ಕೃಷ್ಣ ಶಾಲಾ ದಿನಗಳಲ್ಲಿ ಪರಿಚಯ ಆಗಿರುತ್ತೆ. ಆ ಪರಿಚಯ ಆದಂಥ ಸಂದರ್ಭದಲ್ಲಿ 7-8 ತಿಂಗಳಿಂದ ಈ ಥರದೊಂದು ಆರೋಪ ಕೇಳಿಬರ್ತಾ ಇತ್ತು. ಮತ್ತೊಂದು ಕಡೆ ಗರ್ಭಿಣಿ ಆದ ನಂತರದಲ್ಲಿ ಏನು ಮಗು ಜನಿಸುತ್ತೆ, ಆ DNA ಟೆಸ್ಟನ್ನು ಮಾಡಿದಂಥ ಸಂದರ್ಭದಲ್ಲಿ ಆ DNA ರಿಪೋರ್ಟ್ ಏನಿದೆ ಅದು ಪಾಸಿಟಿವ್ ಬಂದಿದೆ. ಅಂದರೆ ಅದರ ತಂದೆ, ಆ ಮಗುವಿನ ತಂದೆ ಈತನೇ ಅಂತ. ಬಟ್ ಆ ರಿಪೋರ್ಟ್ ಬಂದರೂ ಕೂಡ ಅವನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅತ್ತ ಕಣ್ಣೀರಾಗ್ತಾ ಇರುವಂಥ ಆಕೆ, ನನಗೆ ನ್ಯಾಯ ಬೇಕು, ನನಗೆ ಗಂಡ ಬೇಕು, ನನಗೆ ನ್ಯಾಯ ಕೊಡಿಸಿ ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ DNA ಟೆಸ್ಟ್ ಆದ ನಂತರ ಪಾಸಿಟಿವ್ ಬಂದರೆ ಹೋಗ್ತಾ ಇಲ್ಲ. ನೀವು ಏನಾದರೂ ಅವರೊಟ್ಟಿಗೆ ಮಾತಾಡಿದ್ರೆ? ಈಗ ನಿಮ್ಮ ಒತ್ತಾಯ ಏನು? ಈಗ ಸಹ ಅಷ್ಟೆಲ್ಲ ಹೇಳಿದ್ರು, ಮದುವೆ ಆಗ್ತಿದ್ರೆ ಇಲ್ಲಿಗೆ ಮುಗಿತಿತ್ತು, ಎಷ್ಟು ಕಾನೂರಲ್ಲಿ ಹೋಗ್ಬೇಕಂತಿಲ್ಲ, ಮುಂಜಾನೆಗೆ ಹೋಗ್ಬೇಕಂತಿಲ್ಲ, ಅಷ್ಟನ್ನು ಎಲ್ಲರೂ ಹೇಳಿಕ್ಕೆ ಟ್ರೈ ಮಾಡಿದ್ರು. ಅದು ಅವರಿಗೆ ಒಪ್ಪಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರು. ಮತ್ತೆ ಕಾನೂನು ಹೋಗ್ಬೋದು. ಈಗ ಸಹ ಅವರಿಗೆ ಆಪ್ಷನ್ ಉಂಟು, ಮದುವೆ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಆದಿತ್ಯ ರಾವ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಆ DNA ರಿಪೋರ್ಟ್ ಪಾಸಿಟಿವ್ ಬಂದಿದೆ, ಈತನೇ ತಂದೆ ಅಂತ ರಿಪೋರ್ಟ್ ಹೇಳ್ತಿದ್ರು ಕೂಡ ಈತ ಒಪ್ಕೊಳ್ತಾ ಇಲ್ಲ. ಮತ್ತೊಂದು ಕಡೆ ನ್ಯಾಯಕ್ಕಾಗಿ ಆಕೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಆದಿತ್ಯ. ಪ್ರಭು, ಖಂಡಿತವಾಗಿಯೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕನ್ನು ಬಿಜೆಪಿಯ ಭದ್ರಕೋಟೆ ಅಥವಾ ಹಿಂದುತ್ವದ ಭದ್ರಕೋಟೆ ಅಂತಾನೆ ಹೇಳ್ತಾರೆ. ಇದೇ ಹಿಂದುತ್ವದ ಭದ್ರಕೋಟೆ ಅಥವಾ ಬಿಜೆಪಿಯ ಭದ್ರಕೋಟೆ ಬಿಜೆಪಿ ಮುಖಂಡನ ಮಗನ ಕರ್ಮಕಾಂಡ ನಡೆದಿರುವಂತದ್ದು. ಕಳೆದ 4 ತಿಂಗಳ ಹಿಂದೆ ಈ ಯುವತಿಯ ಜೊತೆ ಲೈಂಗಿಕ ಸಂಪರ್ಕವನ್ನು ಬೆಳೆಸಿ ಆಕೆ ಗರ್ಭಿಣಿಯಾಗಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೂಡ ಕೊಡ್ತಾಳೆ. ಆದ್ರೆ ಆತ ನಾನು ಇದಕ್ಕೆ ಕಾರಣ ಅಲ್ಲ ಅಂತ ಹೇಳುವಂತ ನಿಟ್ಟಿನಲ್ಲೂ ಕೂಡ ವಾದವನ್ನು ಮಾಡ್ತಾನೆ. ಬಳಿಕ ವಿಚಾರಣೆ ಆಗುತ್ತೆ, ಪೊಲೀಸ್ ಸ್ಟೇಷನ್ ಕೇಸ್ಗಳಾಗತ್ತೆ. ಅದನ್ನು ನೇರವಾಗಿ DNA ಟೆಸ್ಟ್ ಮೂಲಕ ವೈದ್ಯಕೀಯ ಪರೀಕ್ಷೆಗಳು ಕೂಡ ನಡೆಯುತ್ತೆ. ಈಗ ಮೂಲಕ ಆತನೇ ಅಂದ್ರೆ ಬಿಜೆಪಿ ಮುಖಂಡನ ಜಗನ್ನಿವಾಸ್ ರಾವ್ ಏನಿದ್ದಾರೆ, ಆತನ ಮಗ ಕೃಷ್ಣನೇ ಇದಕ್ಕೆ ಕಾರಣ ಅಂತ ಹೇಳುವಂತದ್ದು ಈಗ ಪ್ರೂವ್ ಆಗಿರುವಂತದ್ದು. ಆದ್ರೂ ಕೂಡ ಮದುವೆ ಆಗಲಿಕ್ಕೆ ನಿರಾಕರಣೆ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇದು ನನ್ನದಲ್ಲ ಅಂತ ಹೇಳುವಂತ ನಿಟ್ಟಿನಲ್ಲೂ ಕೂಡ, ಅಂದ್ರೆ ಈ ಒಪ್ಪಂದದ ಹಿಂದೆ, ಅಂದ್ರೆ ಈ ಪ್ರಕರಣದ ಹಿಂದೆ, ಅಂದ್ರೆ 2 ತಿಂಗಳ ಹಿಂದೆ DNA ಟೆಸ್ಟ್ ಬರಲಿ, ಆ ಬಳಿಕ ಏನು ಅಂತ ನೋಡುವ ಅಂತ ಹೇಳುವಂತ ನಿಟ್ಟಿನಲ್ಲೂ ಕೂಡ ಜಗನ್ನಿವಾಸ್ ರಾವ್ ಅಥವಾ ಬಿಜೆಪಿ ಮುಖಂಡ ಹೇಳ್ಕೊಂಡಿದ್ರು. ಆತನ ಮನೆಯವರು ಕೂಡ ಹೇಳ್ಕೊಂಡಿದ್ದ. ಆದ್ರೆ ಈಗ DNA ಟೆಸ್ಟ್ ವರದಿಗೆ ಪಾಸಿಟಿವ್ ಬಂದಾದ್ಮೇಲೆ ಸಂಪೂರ್ಣವಾಗಿ ಉಲ್ಟಾ ಹೊಡೆದಿರುವಂತದ್ದು. ಈಗ ಆ ಸಂತ್ರಸ್ತೆ ಸಂಪೂರ್ಣವಾಗಿ ಕಂಗಾಲಾಗಿರುವಂತದ್ದು. ಅಂದ್ರೆ ನಾನು ನನ್ನ ಗಂಡನ ಜೊತೆ ಬಾಳ್ಬೇಕು, ಆ ಮಗುವಿಗೆ ಭವಿಷ್ಯವನ್ನು ಮುಂದಿನ ದಿನಗಳಲ್ಲಿ ಒದಗಿಸಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಒಂದು ತಂದೆಯ ಸ್ಥಾನದಲ್ಲಿ ಆತ ಇರ್ಬೇಕು ಅಂತ ಹೇಳುವಂತ ನಿಟ್ಟಿನಲ್ಲೂ ಕೂಡ ಈಗ ಕೋರ್ಟ್ ನ ಮೆಟ್ಟಿಲೇರಿರುವಂತದ್ದು. ಕೋರ್ಟ್ ತೀರ್ಮಾನ ಏನು ಹೇಳುತ್ತೆ ಅಂತ ಹೇಳುವಂತದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂತ ಹೇಳಿದ್ರೆ ದಿನದಿಂದ ದಿನಕ್ಕೆ ಪಕ್ಷ ಒಂದು ಮಾತನ್ನು ಬದಲಾಯಿಸಿಕೊಂಡು ಇರುವಂತಹ ಈ ಬಿಜೆಪಿ ಮುಖಂಡ ಮತ್ತು ಆತನ ಮಗ ಎಲ್ಲ
ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ರು. ಅಂದ್ರೆ ಸಂಪೂರ್ಣವಾಗಿ ಈ ಸಂತ್ರಸ್ತೆ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳುವಂತ ನಿಟ್ಟಿನಲ್ಲೂ ಕೂಡ ಈ ಹಿಂದೆ ನಾವು ಇದ್ದೇವೆ ಅಂತ ಹೇಳುವಂತ ನಿಟ್ಟಿನಲ್ಲೂ ಕೂಡ ಅವರು ಭರವಸೆಯನ್ನು ಕೊಟ್ಟಿದ್ರು. ಆದ್ರೆ DNA ಟೆಸ್ಟ್ ಯಾವಾಗ ಪಾಸಿಟಿವ್ ಬಂತು, ಈಗ ಹಿಂದೇಟನ್ನು ಹಾಕಿರುವಂತದ್ದು. ಆ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಮನಿಸಬಹುದು, ಇದೇ ಒಂದು ಪಕ್ಷದಲ್ಲಿ ಬೇರೆ ಧರ್ಮದವರಾಗಿದ್ರೆ ಬಿಜೆಪಿಯವರು ದೊಡ್ಡ ವಿಷಯವನ್ನೇ ಮಾಡ್ತಿದ್ರು, ಅಥವಾ ಇದನ್ನು ರಾಜ್ಯ ಮಟ್ಟದ ಸುದ್ದಿಯನ್ನು ಮಾಡ್ತಿದ್ರು. ಈಗ ಯಾಕೆ ಬಿಜೆಪಿಯವರು ಯಾರು ಮಾತಾಡ್ತಿಲ್ಲ ಅಂತ ಹೇಳುವಂತಹ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಜೊತೆಯಾಗಿ ಈಗ ಆ ಸಂತ್ರಸ್ತೆಯ ಮನೆಯವರು ಕೋರ್ಟ್ನ ಮೆಟ್ಟಿಲೇರಿರುವಂತದ್ದು, ಕೋರ್ಟ್ ನಲ್ಲಿ ಏನಾಗುತ್ತೆ ಅಂತ ಹೇಳುವಂತದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಪ್ರಭು. ಓಕೆ, ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.